ಗುರು RCB ಸೋತ್ರೆ ಟೀಮ್ ಚೇಂಜ್ ಮಾಡ್ತೀಯ ಗುರು. ನಿಮ್ಮಪ್ಪ ಕೇಳಿದ್ ಕೊಡ್ಸ್ಲಿಲ್ಲ ಅಂದ್ರೆ ಅಪ್ಪನ್ ಚೇಂಜ್ ಮಾಡ್ತೀಯ ಹೆಂಗೆ? RCB ಅಭಿಮಾನ ಬ್ಲಡ್ ಅಲ್ಲಿ ಐತಲಿ. ಕರ್ನಾಟಕದಲ್ಲಿ ಹುಟ್ಟಿದೀವಿ, ಕನ್ನಡದವರು ಮಿಂಡ್ರಿ ಹುಡ್ದವ್ರಲ್ಲ. ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ, ಅವನ ಅಕ್ಕನ್ ಟೀಮ್ನು ಬಿಟ್ಕೊಡಲ್ಲ, ನಮಗಿರೋ ಗತ್ನು ಬಿಟ್ಕೊಡಲ್ಲ. ಸರ್ ನಿಮ್ ಹತ್ರ ಒಂದು ಕ್ವಶನ್ ಕೇಳ್ಬೇಕು. ಹಾ ಕೇಳಿ. ಸರ್ ನಿಮ್ ಏಜ್ ಎಷ್ಟು? 21 ವರ್ಷ. ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? 5,000. ಮತ್ತೆ ಒಂದ್ ತಿಂಗಳಿಗೆ? 2.5 ಲಕ್ಷ. ಸೂಪರ್ ಸರ್. ನೀವು ಈ ಏಜ್ ಅಲ್ಲಿ ಇಷ್ಟೊಂದು ಸರಿ ನೀವೇನ್ ಕೆಲಸ ಮಾಡೋದು? ಸಿಕ್ದವ್ರಿಗೆಲ್ಲ ಸುಳ್ಳೇಟಿ ಮಾಡ್ಬೇಕು. ಹಲೋ, ಅಲ್ಲಿ ಯಾರೋ ಕಾಡಲ್ಲಿ ಒಂದು ಸೊಪ್ಪು ಸಿಗ್ಬೋದೆ? ಸೊಪ್ಪು ನೀನೇನಾ? ಯಾಕೋ ಅವ್ನ್ ಕಿರ್ಸ್ತಿಯ ಫೋನ್ ಮಾಡಿದ ತಕ್ಷಣ? ಕಾಂತಾರ ಸ್ಟೈಲ್ ಶಿಷ್ಯ ಹೆಂಗೆ ನಮ್ ಗ್ರೌಂಡ್ ಬಂದ್ ನಮ್ಗೆ ತೋರ್ಸಿರ, ಇವಾಗ ನೋಡ್ ನಿಮ್ ಗ್ರೌಂಡ್ ಬಂದ್ ನಿಮ್ಗೆ ಇಕ್ಕಿದೀವಿ ಗೂಟ. ಅದೆಲ್ಲ ಬಿಡು, ಹಂಗೆ ಕಾಮನ್. ಒಂದ್ಸರಿ ನಾವ್ ಉರಿಸ್ತೇವೆ, ಒಂದ್ಸರಿ ನೀವ್ ಉರಿಸ್ತೀವಿ, ಹೋಯ್ತಾ ಇರುತ್ತೆ. ಅದು ಕರೆಕ್ಟೇ. ಆದ್ರೂ ಯಾರಿಗೂ ಉರಿಸ್ತಾ ಇರು, ಒಬ್ಬ ಉರ್ಕಂತಿರ್ತಾರಲ್ಲ ಅವನಲ್ಲಿ. ಅವನ್ಯಾರು? ಅವನು ತಲಾ ಫಾರ್ ರೀಸನ್ ಔಟ್ ಆಫ್ ದ ಸೀಸನ್. ಅವನ್ನೇ ಮರ್ತ ಹೊಡಿದೀವಿ. ತಾಳ ಅವನ್ಗೊಂದು ಫೋನ್ ಹಾಕೋಣ. ಹಲೋ, ರೀಸನ್ ಔಟ್ ಆಫ್ ದ ಸೀಸನ್, ರೀಸನ್ ಔಟ್ ಆಫ್ ದ ಸೀಸನ್. ಸರಿ ವಾಯ್ಸ್ ನೀವ್ ಮಾತಾಡ್ಕೊಳ್ಳಿ, ನಾನು ಆಮೇಲೆ ಮಾಡ್ತೀರಿ. ಹಲೋ, ಏನೋ ಶಿಷ್ಯ ನಿಂದು? ಶಿಷ್ಯ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಂಬರ್ 1 ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ, ಪರ್ಪಲ್ ಕ್ಯಾಪ್ ಐಸಲ್ ವುಡ್. ಇನ್ನೇನ್ ಬೇಕು ನಿಂಗೆ ಹೇಳಲಿ? ನಂಗೆ ಶಾಂತಿ ಬೇಕು, ನೆಮ್ಮದಿ ಬೇಕು. ನಾವಿರೋರ್ಗು ಅದೆಲ್ಲ ಸಿಗಲ್ಲ ನಿಂಗೆ. ಮುಚ್ರ ನಾಯಿ, ನಿಮ್ ನೋಡಿದ್ರಲ್ಲಿ ಫೈನಲ್ಸ್ ವರ್ಗು ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ ತಿಕ್ಕ ಕೊಟ್ಬಿಟ್ಟು ಬಂದ್ಬಿಡ್ತೀರಾ? ಟಿಕಾ ಕೊಡ್ತೇವ ಇಲ್ವಾ? ಮೇ 3ನೇ ತಾರೀಕು ನಿಮಗ್ ಟಿಕಾ ಹೊಡೆದೇ ಹೊಡಿತೀವಿ. ಬಾರ ಅವಾಗ ಗ್ರೌಂಡ್ ಬರ ನೋಡ್ಕೊಳ್ಳಿ. ಬತ್ತೀವ ಶಿಷ್ಯ ಬತ್ತೀವಿ, ಅಲ್ಲೂ ಬಂದು ಹಲೋ, ರಮೇಶನ್ ಮನೇಲಿರೋ ಕೋಳಿ ಸುರೇಶನ್ ಮನೆಗೆ ಹೋಗ್ಬಿಟ್ಟು ಮೊಟ್ಟೆ ಇಕ್ಕುತ್ತೆ. ಇವಾಗ ಮೊಟ್ಟೆ ಯಾರ್ದು ಅಂತ ಹೇಳಪ್ಪ. ಮೊಟ್ಟೆ ಈಗ ಸುರೇಶ್ ಯಾಕಂದ್ರೆ ಕೋಳಿ ಸುರೇಶನ್ ಮನೇಲಿ ಬಂದಿರ್ತಲ್ಲ, ಯಾರ ಮನೇಲಿ ಬಂದ್ ಮೊಟ್ಟೆ ಇಡುತ್ತೋ ಅವ್ರದೇ ಮೊಟ್ಟೆ. ಇಲ್ಲ ಲೇ, ಇಲ್ವಾ? ಮತ್ತಿನ್ಯಾರ್ದು? ಮೊಟ್ಟೆ ಕೋಳಿದಲ್ಲಿ. ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗೆ ₹1 ಆಗ್ತಿದ್ನಂತೆ. 60 ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ 12 ರೂಪಾಯಿ ಐತಂತೆ. ಹೆಂಗೆ ಅಂದ್ರೆ ಅವ್ನು ಯಾರ ಚಪ್ಪಲಿ ಇರ್ತಾನೆ, ಎತ್ಕೊಂಡಿರ್ತಾನೆ. ಇಲ್ಲ ಲೇ, ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ 29 ಇತ್ಲೇ. ನನ್ನ ಮಕ್ಕಳು ಒಂದೊಂದಲ್ಲ. ಓಕೆ, ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡು. ಹೇಳು. ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ. ಡಾಕ್ಟರ್ ಅವ್ನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ. ಅವನು ಲೈಫ್ ಪೂರ್ತಿ ಸ್ವೀಟ್ ತಿನ್ನಲ್ಲ. ಯಾಕೆ ಹೇಳು? ಇದಕ್ಕೂ ಯಾವ್ದೋ ಉಲ್ಟಾ ಸೀದಾ ಆನ್ಸರ್ ಇರುತ್ತೆ ಪಕ್ಕ. ಯಾಕಂದ್ರೆ ಅವ್ನ್ಗೆ ನಾನ್ ಹೇಳ್ತೀನಿ ಕೇಳು. ಹೇಳು. ಯಾಕಂದ್ರೆ ಆವಾಗ್ಲೇ ಹೇಳದ್ನಲ್ಲ, ಅವ್ನಿಗೆ ಶುಗರ್ ಇರುತ್ತೆ, ಡಾಕ್ಟರ್ ಇರ್ತಾರೆ ಅದಕ್ಕೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ನೋಡಿದ್ರೆ